ಭಾಳ ಮಂದಿಗೆ ಏನು ಕನ್ಫ್ಯೂಷನ್ ಆಗುತ್ತಂದ್ರ, ಈಗ ನಾ ಏನಂತೀನಿ, ಸ್ವಿಗ್ಗಿ ಆ್ಯಪಿಗೆ ಒಂದು ಕ್ಲಾಸ್ ಡಯಾಗ್ರಾಮ್ ಬರೀರಿ ಅಂತೀನಿ, ಅವ್ರಿಗೆ ಎಲ್ಲಿ ಶುರು ಮಾಡ್ಬೇಕಂತ ಗೊತ್ತಾಗಲ್ಲ. ಓಕೆ, ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ? ಈಗ ನೀವು ಎಲ್ಲರೂ ಯೂಸ್ ಮಾಡ್ಯಾರಿ ಸ್ವಿಗ್ಗಿ, ಝೊಮ್ಯಾಟೊ. ಈಗ Tier 2 Tier 3 ಸಿಟಿ ಒಳಗೂ ಬಂದೈತಿ ಝೊಮ್ಯಾಟೊ. ಬಾಗಲಕೋಟೆಗೆ ಬಂದೈತಿ. ಬಾಗಲಕೋಟೆಗೆ ಐತಿ ಸ್ವಿಗ್ಗಿ. ಸ್ವಿಗ್ಗಿ ಆ್ಯಪ್ ಹೆಸರು ಕೇಳಿರಿ? ಹಾ, ಕೇಳಿರಿ? ಯಾವ ಆ್ಯಪ್ ಯೂಸ್ ಮಾಡ್ತೀರಿ ಬಾಗಲಕೋಟೆಗೆ ನೀವು? ಇದು ಓಲಾ ಉಬರ್ ಕೇಳಿರಿ? ಓಲಾ ಕೇಳಿರಿ? ಓಲಾ. ಹಾ, ಬಿಕಾಸ್ ಐ ವಾಂಟ್ ಟು ಪಿಕ್ ಸಮ್ ಆ್ಯಪ್ ದಟ್ ಯು ಆರ್ ಫ್ಯಾಮಿಲಿಯರ್ ವಿತ್. ಅಂದ್ರೆ ನೀವು ಡಾಟ್ಸ್ ಕನೆಕ್ಟ್ ಮಾಡ್ತೀರ, ಅದಕ್ಕೆ ಕೇಳತ್ತೀನಿ ಪ್ರಶ್ನೆನ. ಸೊ Tier 2 ಟೌನ್, Tier 2 Tier 3 ಟೌನ್ದಾಗ ಇದ್ದವರು ಓಲಾ ಆ್ಯಪ್ ಹೆಸರು ಕೇಳಿರಿ? ಏನ್ ಮಾಡ್ತೈತಿ ಓಲಾ ಆ್ಯಪ್? ಬಂಚ್ ಆಫ್ ಇವ್ರು ಅದಾರ, ಯಾರು ಕಸ್ಟಮರ್ಸ್ ಅದಾರ ಇಲ್ಲಿ. ಓಕೆ, ಇವ್ರೇನಂದ್ರೆ, ಈಗ ಇದು ಉದಾಹರಣೆಗೆ ಇದು ಬೆಂಗಳೂರು ಅನ್ಕೋರಿ, ಆಯ್ತಾ? ಸೊ ಬೆಂಗಳೂರಾಗ ಇಲ್ಲಿ ಒಂದಿಬ್ರು ಕಸ್ಟಮರು, ಬಂಚ್ ಆಫ್ ಕಸ್ಟಮರ್ಸ್ ಅದಾರ. ಇವ್ರಿಗೆ ಈ ಕಸ್ಟಮರ್ ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಹೋಗ್ಬೇಕು. ಓಕೆ, ಇಲ್ಲಿ ಒಬ್ಬ ಆಟೋದವ್ ಇಲ್ಲದಾನ, ಇಲ್ಲೆಲ್ಲೋ ಅದಾನ, ಹತ್ರ ಇಲ್ಲೇ ಅದಾನ ಆಟೋದವ್ ಇಲ್ಲದಾನ. ಸೊ ಇವ್ರು ಏನ್ ಮಾಡ್ತಾರ, ಇವರು ಓಲಾ ಆ್ಯಪ್ ಇನ್ಸ್ಟಾಲ್ ಮಾಡಿ ಅಲ್ಲಿ ಹೋಗಿ ಏನ್ ಹೇಳ್ತಾರ, ನಾ ಇಲ್ಲದೀನಿ, ನಾ ಇಲ್ಲಿ ಹೋಗ್ಬೇಕು ಅಂತ ಹೇಳ್ತಾರ ಅಷ್ಟೇ. ಇವ ಆಟೋದವ್ ಏನ್ ಹೇಳ್ತಾನ, ನಾ ಡ್ಯೂಟಿಗೆ ಹಾಜರದೇನಿ, ನಾ ಡ್ಯೂಟಿಗೆ ಬಂದೇನಿ ಇವತ್ತು, ನಾ ಇಲ್ಲದೀನಿ ಅಂತ ಇವ್ ಹೇಳ್ತಾನ. ಬ್ಯಾಕ್ ಎಂಡ್ದಾಗ ಸರ್ವರ್ದಾಗ ಅವ್ರು ಏನ್ ಮಾಡ್ತಾರ, ಇವನು ಸುತ್ತಲೂ ಯಾರದಾರು ಆಟೋದವ್ರು, ಅವ್ರಿಗೆ ಎಲ್ಲರಿಗೂ ಒಂದೊಂದು ಮೆಸೇಜ್ ಕಳಿಸ್ತಾರ, ಬಾಡಿಗೆ ಐತಿ ಹೋಗ್ತೀಯನಂತಂದು. ಮೊದಲು ಇವ್ ಕಳಿಸ್ತಾರ, ಇವ್ ಅದನ್ನ ರಿಜೆಕ್ಟ್ ಮಾಡ್ದ, ಮತ್ತೀಗ ಇಲ್ಲಿದ್ದವ್ ಕಳಿಸ್ತಾರ ಅದನ್ನ. ಇವ್ ರಿಜೆಕ್ಟ್ ಮಾಡ್ದ, ಮತ್ತೆ ಇಲ್ಲಿದ್ದವ್ ಕಳಿಸ್ತಾರ ಅದನ್ನ. ಈ ಮೂರ್ನಾಲ್ಕು ಮಂದಿಯಾಗ ಯಾರು ಒಬ್ರು ಏನ್ ಮಾಡ್ತಾರ, ಅದನ್ನ ಒಪ್ಕೋತಾರ. ಒಪ್ಕೊಂಡ್ಮ್ಯಾಗ ಅವ್ರಿಗೆ ಏನ್ ಮಾಡ್ತಾರ, ಅವರು ಆಯ್ತಪ್ಪ ನೀ ಇಲ್ಲಿಂದ ಇಲ್ಲಿಗೆ ಬಾ, ಹಿಂಗ್ ಬಂದು ಇಲ್ಲಿ ಭೇಟಿ ಆಗು, ಇಲ್ಲಿ ನಿಂತಾರ ಅವರು ಅಂತ ಹೇಳ್ತಾರ. ಅದು ಡೈರೆಕ್ಷನ್ ಕೊಡ್ತೈತಿ. ಇಲ್ಲಿ ಬಂದು ಅವ್ರನ್ನ ಪಿಕಪ್ ಮಾಡಿ ಏನ್ ಮಾಡ್ತಾರೆ, ಇಲ್ಲಿ ಹೋಗ್ತಾರ, ಇಲ್ಲಿ ಹೋಗಿ ಡ್ರಾಪ್ ಮಾಡೋದಕ್ಕೆ ಆಟೋಮೆಟಿಕ್ಲಿ ಇವ್ರ ಅಕೌಂಟ್ದಾಗಿಂತ ದುಡ್ಡು ಕಟ್ ಆಗತ್ತೆ. ಅದು ಕಟ್ ಆಗಿ ಇದು ಇವ್ರಿಗೆ ಹೋಗ್ತೈತಿ, ಕಂಪ್ನಿಗೆ ಹೋಗ್ತೈತಿ, ಕಂಪ್ನಿಯಿಂದ ಇವ್ರಿಗೆ ಬರ್ತೈತಿ. ದುಡ್ಡು ಕಟ್ ಆಗಿ ಕಂಪ್ನಿ ಅಕೌಂಟ್ ಹೋಗಿ ಕಂಪ್ನಿ ಅಕೌಂಟ್ದಿಂದ ಆಟೋದವನ್ ಅಕೌಂಟ್ಗೆ ಬರ್ತೈತಿ. ಎವ್ರಿ ವಾರ, ಎವ್ರಿ 2 weeks ಏನೋ ಬರ್ತೈತೆ ಅದು, ಆಯ್ತಾ? ಈಗ ಇದಕ್ಕೆ ನೀವು ಕ್ಲಾಸ್ ಡಯಾಗ್ರಾಮ್ ತೆಗಿಬೇಕು. ಹೆಂಗ್ ತೆಗಿತೀರಿ? ಹೌ ಟು ಡೂ ದ ಕ್ಲಾಸ್ ಡಯಾಗ್ರಾಮ್ ಫಾರ್ ದಿಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಫಾರ್ ದಿಸ್. ಇದು ಸಿನಾರಿಯೋ ಐತಿ. ಎನಿ ಐಡಿಯಾಸ್, ಎನಿ ಥಾಟ್ಸ್? ಅರ್ಥ ಆಯ್ತಲ್ಲ? ಸಿನಾರಿಯೋ ಅರ್ಥ ಆಯ್ತಲ್ಲ? ಸೊ how to write a class diagram or classes and method for it, right? ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟು ಹಿಂಗೆ ಇರ್ತೈತಿ. ಹೆಂಗೆ? ಈ ಥರ ಒಂದು ಸಿನಾರಿಯೋ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾಡಿದ ತಕ್ಷಣ ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ ಎಂಟಿಟಿ ಐಡೆಂಟಿಫಿಕೇಶನ್. ಓಕೆ, ಏನಂತಾರೆ ಅದಕ್ಕೆ? ಎಂಟಿಟಿ ಐಡೆಂಟಿಫಿಕೇಶನ್. ಇದ್ರೊಳಗೆ ಎಂಟಿಟೀಸ್ ಯಾವ್ಯಾವದು? ಒನ್ ಈಸ್ ಕಸ್ಟಮರ್. ಓಕೆ, ಒಂದು ಕಸ್ಟಮರ್. ಇನ್ನೊಂದು ಯಾರು? ಡ್ರೈವರ್ಸ್, ರೈಟ್? ಆಟೋ, ಇದು ಡ್ರೈವರ್ಸ್ ಅನ್ನೋನು ಇಲ್ಲಿ. ಇನ್ನೊಂದು ಡ್ರೈವರ್ಸ್. ಮೂರನೇದು ಬ್ಯಾಂಕ್. ನಾಲ್ಕನೇದು ಓಲಾ ಆಸ್ ಅ ಕಂಪನಿ. ಈ ಡ್ರೈವರ್ಸ್ ಒಳಗೆ ಮತ್ತೆ ಬೇರೆ ಬೇರೆ ಟೈಪ್ ಅದಾರ. ಯಾರ್ಯಾರು ಬೇರೆ ಅದಾರ? ಬೈಕ್ದವ್ರು ಅದಾರ, ಮುಂದೆ ಆಟೋದವ್ರು ಅದಾರ, ಮುಂದೆ ಕಾರ್ನವ್ರು ಅದಾರ. ವಿತ್ ಇನ್ ದಟ್ ದೇರ್ ಆರ್ ಟೈಪ್ಸ್, ರೈಟ್? ಕಸ್ಟಮರ್ನಾಗೂ ಇಬ್ರು ಅದಾರ. ರೆಗ್ಯುಲರ್ ಕಸ್ಟಮರ್ ಒಬ್ಬದಾನ, ಮುಂದೆ ಪ್ರೀಮಿಯಂ ಒಬ್ಬದಾನ. ಓಕೆ, ಸೊ ಈ ತರ ಪ್ರಾಬ್ಲಮ್ ಕೇಳಿದಾಗ ನೀವು ಫಸ್ಟ್ ಕ್ಲಾಸ್ಗಳು ಬರ್ಕೋಬೇಕು. ಒಂದನೇ ಕ್ಲಾಸ್ ಯಾವುದು? ಕಸ್ಟಮರ್ ಅನ್ನೋದು ಒಂದು ಕ್ಲಾಸು. ಈ ಕಸ್ಟಮರ್ ಅನ್ನೋದು ಕ್ಲಾಸಿಗೆ ಎರಡು ತರ ಅದಾರು. ಒಂದು ರೆಗ್ಯುಲರ್ ಕಸ್ಟಮರ್, ಅನದರ್ ಈಸ್ ಪ್ರೀಮಿಯಂ. ಓಕೆ, ಸೆಕೆಂಡ್ ಡ್ರೈವರ್ಸ್ ಅನ್ನೋದು ಒಂದು ಕ್ಲಾಸ್, ಒಂದು ಎಂಟಿಟಿ. ಈಚ್ ಎಂಟಿಟಿ ವಿಲ್ ಬಿಕಮ್ ಒಂದು ಕ್ಲಾಸ್, ಆಯ್ತಾ? ಡ್ರೈವರ್ಸ್ ಒಳಗೆ ಯಾರ್ಯಾರು ಅದಾರು? ಬೈಕ್ ಮೇಲೆ ಡ್ರಾಪ್ ಮಾಡೋರು ಅದಾರು, ಆಟೋದಾಗ ಡ್ರಾಪ್ ಮಾಡೋರು ಅದಾರು, ಕಾರ್ನ್ಯಾಗ ಡ್ರಾಪ್ ಮಾಡೋರು ಅದಾರು,
ಎಸ್ ಯು ವಿದಾಗ ಡ್ರಾಪ್ ಮಾಡೋರು ಅದಾರ. ಓಕೆ, ಮುಂದೆ ಥರ್ಡ್ ಏನು ವೆಹಿಕಲ್. ವೆಹಿಕಲ್ ಅಂದ್ರ ಗಾಡಿ. ಆ ಗಾಡಿ ಬಗ್ಗೆನೂ ಮಾಹಿತಿ ಬೇಕಲ್ಲ. ಅದ್ರ ನಂಬರ್ ಪ್ಲೇಟ್ ಏನು, ರಿಜಿಸ್ಟ್ರೇಷನ್ ಯಾವಾಗ ಆಗೈತಿ, ಇನ್ಶೂರೆನ್ಸ್ ಕಟ್ಟ್ಯಾನೋ ಇಲ್ಲೋ, ಅದು ಎಲ್ಲ ನೋಡ್ಬೇಕಲ್ಲ. ಸೊ ವೆಹಿಕಲ್ದೊಳಗೆ ಮತ್ತೆ ಏನೇನು ಅದಾವ, ಎಲ್ಲ ಅದಾವ ಸೇಮ್. ಇದು ಬೈಕ್, ಆಟೋ, ಕಾರ್, ಎಸ್ ಯು ಇವೆಲ್ಲ ಅದಾವ. ಅದನ್ನ ಬರ್ಯಾಕ್ ಹೋಗಲ್ಲ ನಾ ಇಲ್ಲಿ, ಆಯ್ತಾ? ಅಸ್ಯೂಮ್ ಮಾಡ್ಕೊರಿ. ಇದು ವೆಹಿಕಲ್ ಆಯ್ತು. ಮುಂದೆ ಅದಾದ್ಮ್ಯಾಗ ಬ್ಯಾಂಕ್. ಬ್ಯಾಂಕ್ ಎದಕ್ಕೆ? ನೀವು ರೊಕ್ಕ, ಬ್ಯಾಂಕ್ ಅಥವಾ ಪೇಮೆಂಟ್ ಗೇಟ್ವೇ. ಪೇಮೆಂಟ್ ಗೇಟ್ವೇ ಇದು ಒಂದು ಕ್ಲಾಸ್. ಇದಾದ್ಮೇಲೆ ನೆಕ್ಸ್ಟ್ ಓಲಾ. ಓಲಾ ಆಸ್ ಅ ಕಂಪನಿ. ಸೊ ಆ ಪ್ರಾಬ್ಲಮ್ದಾಗ ಅಟ್ಲೀಸ್ಟ್ ನಿಮಗೆ ಒಂದು ಐದು ಕ್ಲಾಸ್ ಅರ ಬರ್ತಾವ ಮಿನಿಮಮ್. ಓಕೆ, ಕಸ್ಟಮರ್ದಾಗ ಏನೇನು ಫಂಕ್ಷನ್ಗಳು? ಮೊದಲೇನು ಸೈನ್ ಅಪ್ ಅಂದ್ರೆ ನೀವು ಹೋಗಿ ಮೊದಲು ನಿಮ್ದು ಅಕೌಂಟ್ ಸೆಟಪ್ ಮಾಡ್ತೀರಿ. ಸೊ ಇದು ಬರದ ಮೇಲೆ ನೆಕ್ಸ್ಟ್ ಏನು ಬರಿಬೇಕು? ಕಸ್ಟಮರ್ದು ಬರಿಬೇಕಲ್ಲ. ಸೊ ಕಸ್ಟಮರ್ದು ಏನೇನ? ಕಸ್ಟಮರ್ದೊಳಗ ಫಸ್ಟ್ ಸೈನ್ ಅಪ್ ಅಂದ್ರೆ ನೀವು ಫಸ್ಟ್ ಫಾರ್ಮ್ ತುಂಬ್ತಿರಲ್ಲ, ಫಾರ್ಮ್ ತುಂಬಿ ಅಕೌಂಟ್ ಕ್ರಿಯೇಟ್ ಮಾಡ್ತಿರಲ್ಲ, ದಟ್ ಇಸ್ ಸೈನ್ ಅಪ್. ಅದಾದ್ಮೇಲೆ ಸೈನ್ ಇನ್ ಅಂದ್ರೆ ಲಾಗಿನ್ ಆಗ್ತೀರಿ OTP ಯೂಸ್ ಮಾಡಿ. ಮುಂದೆ ಸೈನ್ ಔಟ್. ಮುಂದೆ ಡಿಲೀಟ್. ನೀವು ಅಕೌಂಟ್ ಬೇಡಪ್ಪ ನನಗೆ, ನಾ ಬೇರೆ ಆ್ಯಪ್ ಯೂಸ್ ಮಾಡೋದೀನಿ, ಅಕೌಂಟ್ ಡಿಲೀಟ್ ಮಾಡಕ್ ಬರಬೇಕು, ರೈಟ್? ಸೊ ದೀಸ್ ಆರ್ ದ ಮೇನ್ ಆಪರೇಷನ್ಸ್ ಫಾರ್ ಕಸ್ಟಮರ್. ಇದೇ ರೀತಿ ಡ್ರೈವರ್ಸ್ದು ಏನಿರ್ತೈತಿ ಸೇಮ್. ಅವ ಏನಾಗ್ತಾನ? ಸೈನ್ ಅಪ್ ಆಗ್ತಾನ, ಆಮೇಲೆ ಅವ್ನ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾನೆ. ಈ ತರ ಬರ್ಕೊಂತ ಹೋಗ್ಬೋದು ನಾವು. ನಿಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬಂದೈತಿ ಅಂದ್ರೆ ಏನ್ ಅರ್ಥ ಅಂದ್ರ, ಈ ತರ ಒಂದು ಡೈಗ್ರಾಮ್ ಅಬ್ಸರ್ವ್ ಮಾಡಿ, ಈ ಡೈಗ್ರಾಮ್ದಿಂದ ಏನೇನು ಕ್ಲಾಸ್ಗಳಿರ್ತಾವ, ಏನೇನು ಗ್ಲೋಬಲ್ ವೇರಿಯೇಬಲ್, ಪಬ್ಲಿಕ್ ಪ್ರೈವೇಟ್ ವೇರಿಯೇಬಲ್ಸ್ ಇರ್ತಾವ ಅದ್ರೊಳಗ, ಮತ್ತು ಅದಕ್ಕೆ ಏನೇನು ಮೆಥಡ್ಸ್ ಇರ್ತಾವ, ಇದನ್ನ ನಿಮಗೆ ಬರ್ಯಾಕ್ ಬಂತಂದ್ರೆ ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಲ್ತೇರಿ ಅಂದಂಗೆ. ಅದು ಬರಲಿಲ್ಲ ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದಂಗೆ ಅಷ್ಟೆ. Okay, so we'll have a very detailed sessions on this one. I hope this was useful. Any other doubts here? ಅರ್ಥ ಆಯ್ತಾ? ಹೈ ಲೆವೆಲ್ ಅಲ್ಲಿ ಯಾರಿಗೆ ಬರ್ಯಾಕ್ ಬರ್ತಿದೆ ಈ ತರ? ಈಗ ಒಂದು ಸಿನಾರಿಯೋ ಕೊಟ್ರೆ ಈ ತರ ಬರ್ಯಾಕ್ ಬರ್ತಿದೆ ನಿಮ್ಗೆ ಕ್ಲಾಸಸ್ ಮೆಥಡ್ಸ್? ಟ್ರೈ ಮಾಡ್ತೀರಾ? ಮಾಡಿ. ಆಮೇಲೆ ಥಿಂಕ್ ಮಾಡ್ರಿ ನೀವು. ಈ ತರ ನಿಮ್ಮ ಕಾಲೇಜ್ ಬಗ್ಗೆ ಥಿಂಕ್ ಮಾಡ್ರಿ, ನಿಮ್ಮ ಆಫೀಸ್ ಬಗ್ಗೆ ಥಿಂಕ್ ಮಾಡ್ರಿ, ಓಲಾ ಬಗ್ಗೆ ಮಾಡ್ರಿ, ಸ್ವಿಗ್ಗಿ ಬಗ್ಗೆ ಮಾಡ್ರಿ, ಝೊಮ್ಯಾಟೊ ಬಗ್ಗೆ ಮಾಡ್ರಿ, UPI ಬಗ್ಗೆ ಮಾಡ್ರಿ. ನೀವು ಏನೇನು ಸಾಫ್ಟ್ವೇರ್ ನೋಡ್ತಿರಲ್ಲ ಇವತ್ತಿನಿಂದ ಏನ್ ಮಾಡ್ರಿ, ಈ ಸಾಫ್ಟ್ವೇರ್ನಾಗ ಏನೇನು ಎಂಟಿಟೀಸ್ ಅದಾವ, ಯಾರ್ಯಾರು ಆಕ್ಟರ್ಸ್ ಅದಾರ. ಎನದರ್ ಅನಾಲಜಿ ಐ ಗಿವ್ ಇಸ್, ಇಮ್ಯಾಜಿನ್ ದಿಸ್ ಇಸ್ ಅ ಡ್ರಾಮಾ. ಓಕೆ, ಇದೊಂದು ಡ್ರಾಮಾ ಐತಿ. ಈ ಡ್ರಾಮಾದಾಗ ಯಾರ್ಯಾರು ಆಕ್ಟರ್ಸ್ ಅದಾರು? ಈಗ ಈ ಡ್ರಾಮಾ ಒಳಗೆ ಯಾರ್ಯಾರು ಆಕ್ಟರ್ಸ್ ಅದಾರು? ಡ್ರೈವರ್ಸ್ ಅದಾರ, ಕಸ್ಟಮರ್ಸ್ ಅದಾರ, ಬ್ಯಾಂಕ್ ಐತೆ, ಓಲಾ ಕಂಪನಿ ಇದೆ. ದೀಸ್ ಆರ್ ದ ಕ್ಯಾರೆಕ್ಟರ್ಸ್. ಆ ಕ್ಯಾರೆಕ್ಟರ್ಸು ಏನೇನು ಆಪರೇಷನ್ಸ್ ಮಾಡಬಹುದು, right? So the characters become classes and their operations become methods ಅಥವಾ functions, right? ಸೊ ಆ ಥರ ನೀವು ಥಿಂಕ್ ಮಾಡ್ಕೋತ ಹೋದ್ರಿ ಅಂದ್ರೆ ನಿಮಗೆ ಮೈಂಡ್ದೊಳಗೆ ಅದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬರಕ್ಕೆ ಶುರು ಆಗುತ್ತೆ.